ತುಂಬಾ ದಿನ ಆದ್ಮೇಲೆ ಶಾಪಿಂಗ್ ಮಾಡೋಣ ಅಂತ ಆಚೆ ಹೋದ್ರೆ ಏನಾಯ್ತು ಗೊತ್ತಾ? ಇವತ್ ನಮ್ಮ ಅಕ್ಕನ್ ಕೆಲ್ಸ ರಜಾ ಇತ್ತು ಅಂದ್ಬಿಟ್ಟು ಬೆಳಗ್ಗೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಏನ್ ಕೆಲಸ ಕೊಟ್ಟ ಗೊತ್ತಾ? ಕಾಣಿಸ್ತೈತಾ? ಇಂತ ತೊಳೆಯೋದು ಒರ್ಸೋದು ಇಂತ ಕೆಲ್ಸಕ್ಕೆ ಕರ್ಕೊಂಬರೋದು ಇವಣ್ಣ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಕ್ಲೀನಾಗಿ ತೊಳೆದೆ ಸಂಬಳ, ಇಲ್ಲಾಂದ್ರೆ ಸಂಬಳ ಇಲ್ಲ. ಇವತ್ತು ಫುಲ್ ಬೆಳ್ಳಗಾಗೋದು. ನೆಕ್ಸ್ಟ್ ಪಿತಾಂಬರಿ ಅಡ್ವರ್ಟೈಸ್ಮೆಂಟ್ ನಿಂದೆ ಕೊಡಿಸ್ತೀನಿ ಬೇಕಿದ್ರೆ ಮಾತಾಡ್ಬಿಟ್ಟು. One eternity later. ನಿಮ್ಮ ಪೂಜಾ ವಸ್ತುಗಳಿಗೆ 100% ಪರಿಪೂರ್ಣ ಹೊಳಪನ್ನು ನೀಡುತ್ತದೆ. ನಮ್ಮ ಅಕ್ಕನ ಕೈಯಲ್ಲಿ ಎಲ್ಲಾ ಕೆಲಸ ಮುಗಿಸಾದ್ಮೇಲೆ ಅವಳನ್ನ ಅಂಗಡಿಲಿ ಬಿಟ್ಟು ನಾನು ಹೋಗಿದ್ದೆ ವಾಚ್ ಅಂಗಡಿಗೆ. ವಾಚ್ ಅಂಗಡಿಗೆ ಯಾಕೆ ಹೋಗಿದ್ದೆ ಅಂದ್ರೆ ನಮ್ಮ ಅಪ್ಪಂದು ವಾಚ್ ಸೆಲ್ಲು ಹೊಗೆ ಹಾಕ್ಸ್ಕೊಂಡು ಹೋಗ್ಬಿಟ್ಟಿತ್ತು, ಅದನ್ನ ರಿಪ್ಲೇಸ್ ಮಾಡ್ಸೋಣ ಅಂತ ಹೋಗಿದ್ದೆ. ಆಯ್ತು, ಆಮೇಲೆ ಅಲ್ಲೇ ಹತ್ರದಲ್ಲಿರೋ ಮಾರ್ಟ್ಗೆ ಹೋದೆ. ಒಳಗಡೆ ಎಂಟ್ರಿ ಆಗ್ತಿದಂಗೆ ನಾನ್ ಫಸ್ಟ್ ಹೋಗಿದ್ದೆ ಕೂಲರ್ನ ಓಪನ್ ಮಾಡಿ ಫ್ರೆಂಚ್ ಫ್ರೈಸ್ ತಗೊಳ್ಳೋಣ ಅಂತ. ಅಲ್ಲಿ ನೋಡಿದ್ರೆ ಎಲ್ಲ ವೆರೈಟಿ ಪ್ರೈಸ್ ಅಲ್ಲಿ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೆ ಯಾವ್ದು ತಗೊಂಡ್ರೆ ಬೆಸ್ಟ್ ಅಂತ. ಕ್ಯಾಲ್ಕುಲೇಷನ್ ಎಲ್ಲ ಮಾಡಾದ್ಮೇಲೆ ಕೊನೆಗೆ ಚೆನ್ನಾಗಿರೋದನ್ನ ತಗೊಂಡೆ. ಆಮೇಲೆ ಏನೋ ಮಿಸ್ ಹೊಡಿತೈತಲ್ಲ ಅನ್ಕೊಂಡೆ. ಅವಾಗ್ಲೇ ಗೊತ್ತಾಗಿದ್ದು ಮೈನಸ್ ಮತ್ತೆ ಕೆಚಪ್ ಮಿಸ್ ಆಯ್ತು ಅಂತ. ಅದನ್ನ ತಗೊಂಡು ಸೀದಾ ಅಂಗಡಿ ಕಡೆ ಬಂದೆ. ನಾನ್ ಅಲ್ಲಿಂದ ಬರೋಷ್ಟ್ರಿ ನಮ್ಮ ಅಕ್ಕ ಏನೋ ಮೇಯ್ತಾ ಇದ್ಲು. ಆಮೇಲೆ ಅವಳ ಹತ್ರ ಸ್ವಲ್ಪ ಮಸ್ಕ ಹೊಡೆದು ಫ್ರೆಂಚ್ ಫ್ರೈಸ್ ಮಾಡ್ಕೊಂಬ ಅಂತ ಕಳಿಸ್ದೆ. ಆಮೇಲೆ ಟೈಮ್ ಆಗಿತ್ತು ಅಂತ ಊಟ ಮಾಡ್ಕೊಂಡೆ. ಅಷ್ಟ್ರಲ್ಲಿ ನಮ್ಮ ಅಕ್ಕ ನನ್ ಮೇಲಿರೋ ಭಯಾಗೆ ಏನಂದೆ, ಇನ್ನೊಂದ್ಸಲ ಹೇಳು. ಫ್ರೈಸ್ ಮಾಡ್ಕೊಂಬಂದ್ ಕೊಟ್ಟಿದ್ಲು. ಅದನ್ನ ತಿನ್ಕೊಂಡು ಒಂದ್ ಕಾಫಿ ಕುಡಿದು ಇವತ್ತಿನ ಸೇಲ್ಸ್ ಎಂಟ್ರಿ ಮಾಡಿ ಮನೆಗೆ ಹೋಗಿ ಊಟ ಮಾಡಿ ದಬಾಕೊಂಡೆ. ಇವತ್ತಿಗೆ ಇಷ್ಟೇ, ಸಿಗುವ ನಾಳೆ.